ಇವತ್ತೇನು ತರಕಾರಿ ಕಿತ್ತದ ನೋಡೋಣ ಬರ್ರಿ. ಮತ್ತು ನೋಡ್ರಿ ಟೊಮ್ಯಾಟೊ ಬೆಳೆದಾವೆ. ಇವತ್ತು ಎಷ್ಟೊಂದು ಟೊಮ್ಯಾಟೊ ಬೆಳೆದಾವೆ. ಈ ಟೊಮ್ಯಾಟೊ ನನಗೆ ಕೋತಿಗೆ ಜಗಳ. ಯಾರು ಮೊದಲು ಬಂದು ಕಿತ್ತಾರಲ್ಲ ಅವ್ರ ಪಾಲಿಗೆ ಟೊಮ್ಯಾಟೊ ನೋಡ್ರಿ. ಎಷ್ಟೊಂದು ಕಷ್ಟಪಟ್ಟು ನಾನು ಬೆಳೆಸಿರ್ತೀನಿ, ಅವ್ರು ಬಂದು ಕಿತ್ಕೊಂಡು ತಿಂದ್ಬಿಟ್ಟು ಅಂದ್ರೆ ನನಗೆ ಎಷ್ಟು ಬೇಜಾರಾಗಂಗಿಲ್ಲ. ಈ ಸಲ ನಾನೇ ಮೊದಲು ಬಂದ್ಬಿಟ್ಟಿನಿ. ಹಣ್ಣಿದ್ದು ತೆಗಿತೀನಿ ನೋಡೋಣ. ಕಾಯಿ ಇದ್ದದ್ದು ಲಕ್ಕಿದ್ರೆ ನಂಗೆ ಸಿಗ್ತದೆ. ಅವೇನಾರ ಕೋತಿಗಳೇನಾರು ಫಸ್ಟ್ ಬಂದ್ರೆ ಅವೇ ಕಿತ್ಕೋತಾವ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ನೋಡ್ರಿ. ಎಳೆ ಗುಂಟೂರು ಮೆಣಸಿನ್ಕಾಯಿ. ಮತ್ತು ನಾ ಇವನ್ನೇನು ಹೊರಗಡೆಯಿಂದ ಸಸಿ ಗಿಸಿ ತಂದೇನು ಹಾಕಿದ್ದಲ್ರಿ ನೋಡ್ರಿ. ಪುದೀನಾನು ಎಂತ ಚಂದ ಬೆಳೆದದ. ಆದರೆ ನಾನು ಇವತ್ತು ಕಿತ್ತಂಗಿಲ್ಲ, ಯಾಕಂದ್ರೆ ಇವತ್ತೇನು ನಂಗೆ ಅಡುಗೆಗೆ ಬೇಕಾಗಿಲ್ಲ. ಈ ಮೆಣಸಿನ್ಕಾಯಿ ಮನ್ಯಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ತಂದಿರ್ತೀವಲ್ಲ, ಅದರದ್ದೇ ಬೀಜ ಉದುರಿಸಿದ್ರೆ ಬಂದಿರೋ ಸಸಿಗಳಿವೆಲ್ಲ. ರುಚಿ ಫ್ರೆಶ್ ಮೆಣಸಿನ್ಕಾಯಿ. ಮತ್ತು ಇನ್ನೇನು ಬಿಟ್ಟಾವ ನೋಡೋಣ. ಇಲ್ಲಿ ಮೆಣಸಿನ್ಕಾಯಿ ಗಿಡ ಅದ ಜಾಸ್ತಿ ನೋಡ್ರಿ. ಹೂ ಬಿಟ್ಟಾವ. ಮೊನ್ನೆ ಇನ್ನು ಕಾಯಿ ಕಿತ್ತಿನಲ್ಲ, ಅದಕ್ಕೆ ಇನ್ನು ಕಾಯಿ ಬಿಡ್ಬೇಕು. ಆಮೇಲೆ ಮುಳುಜಾಜಿ ಹೂ ನೋಡ್ರಿ ಎಷ್ಟು ಚಂದ. ಟೊಮ್ಯಾಟೊ ಇಲ್ಲೂ ಬಿಟ್ಟಾವ. ಇಲ್ಲಿ ಹಿಂದೆ ಬಚ್ಚಿಟ್ಕೊಂಡವು ಮತ್ತು ಟಮಾಟಿಕಾಯಿ. ಕೋತಿಗೇನು ಸಿಗ್ಲಿಕ್ಕಿಲ್ಲ ಬಿಡ್ರಿ. ಲೆಟ್ಸ್ ಹೋಪ್. ಆಮೇಲೆ ಇನ್ನೇನು ಇವತ್ತಿಗೆ ಬದ್ನಿಕಾಯಿ ಕಿತ್ತೀನಿ. ಬಸಳಿ ಸೊಪ್ಪು ಎಷ್ಟು ಚಂದ ಬಿಟ್ಟು ನೋಡ್ರಿ. ಬೆಳೀಲಿ, ಇನ್ನೂ ಬೆಳೀಲಿ. ಮತ್ತು ಬಸಳಿ ಸೊಪ್ಪು ಬೇಡ, ನಾನು ದೊಡ್ಡ ಪತ್ರೆ ಸೊಪ್ಪು ತೊಗೋತೀನಿ, ತಂಬುಳಿ ಮಾಡೋಣ ಅಂತ. ಎಷ್ಟು ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದರೊಳಗೆ. ಇಂಥ ಹೆಲ್ದಿ ಸೊಪ್ಪಿದು, ಬ್ಯೂಟಿಫುಲ್. ಚಪ್ಪರದ ಅವರೆಕಾಯಿ ಅಲ್ಲೂ ಬಿಟ್ಟಾವ, ಅಲ್ಲೂ ಬಿಟ್ಟಾವ. ಚಂದವ ನೋಡ್ರಿ, ಎಳೆ ಚಪ್ಪರದ ಅವರೆಕಾಯಿ ನೋಡಿದ ಬಿಟ್ಟಾವ. ಅವರೆಕಾಯಿನೂ ಬಿಟ್ಟಾವ. ಅದನ್ನು ಸ್ವಲ್ಪ ಜಾಸ್ತಿ ಬಿಡಲಿ, ಹೂ ಬಿಡ್ಲಿಕ್ಕೆ ಹತ್ತಾವ. ಆಮೇಲೆ ತೆಗಿಯೋಣ. ಮತ್ತು ಇಷ್ಟು ಸಾಕಲ್ಲ ಸ್ವಲ್ಪ ತರಕಾರಿ.